ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಜನರಿಗೆ ಕೆಲಸ ಬಂದು ಉತ್ತರ ಕೊಡಬೇಕಲ್ಲ. ಅಂದ್ರೆ ಸದಾ ಹಿಟ್ಲರ್ ಇರ್ತಾರಲ್ಲ, ಹಿಟ್ಲರ್ ರೀತಿ ವರ್ತಿಸ್ತಾ ಇದೆಯಾ? ಬ್ಲಾಕ್ ಮೇಲ್ ರಾಜಕಾರಣ ಬಿಡಬೇಕು. ಯಡಿಯೂರಪ್ಪನವ್ರ ಬಗ್ಗೆ, ಸದಾನಂದಗೌಡ ಬಗ್ಗೆ, ಕೇಂದ್ರ ನಾಯಕರ ಬಗ್ಗೆ, ಮಠಾಧೀಶರ ಬಗ್ಗೆ, ಅಣ್ಣ ಬಸವಣ್ಣರ ಬಗ್ಗೆ ಮಾತಾಡಿದ್ರೆ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೇನೆ. ಇದ್ರ ಜೊತೆಗೆ ನಿನ್ನೆ ದಿವಸ ನನ್ನ ಮೊಬೈಲ್ನ ಕರೆಗಳು ಬಂದವು. ಕಳೆದ ತಿಂಗಳು ಮಾತಾಡಿದಾಗ ನನಗೂ ಮಲ್ಲಿಕಾರ್ಜುನ್ ಯಾರೋ ಒಂದು ಇಬ್ರು ಮೂರು ಮಾತಾಡಿದ್ರು. ಹೋಗ್ಬಿಡ ಅದಕ್ಕೆ ಅವ್ರು ನಮ್ಮ ಕಾರ್ಯಕರ್ತರ ಮುಖಂಡರು ಅವ್ರಿಗೆ ವಿಡಿಯೋ ಆಡಿಯೋ ಹಾಕಿ ಉತ್ತರ ಕೊಟ್ಟರು. ಕಳೆದ 3-4 ತಿಂಗಳಿಂದ ನಿನ್ನೆ ದಿವಸ ತೆರದಾಳಲ್ಲಿ ನನ್ನ ಫೋನ್ ನಂಬರ್, ಸೆಲ್ ನಂಬರು ಸ್ಟೇಟಸ್ ಹಾಕಿ ಚಿಮಾರಿ ಹಾಕಿ ನನಗೆ ರಾತ್ರಿಯಿಂದ ಕರೆ ಬಂದ ಸತ್ಯ. ನನ್ನ ಎತ್ತದಾಡಿರೋ ನಂಬರ್ ನಾನು ಜಗ್ಗಲ್ಲ ಬಗ್ಗಲ್ಲ. ಭಾರತೀಯ ಜನತಾ ಪಾರ್ಟಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲ ನಮ್ಮ ನಾಯಕರು ನಾವೆಲ್ಲ ಒಟ್ಟಾಗಿದ್ದೀವಿ. ಯಡಿಯೂರಪ್ಪನಂತ ಶಕ್ತಿ, ವಿಜಯನ್ ಅಂತ ಒಬ್ಬ ಯುವಕ 6 ವರ್ಷ ಚರವಾದಿ ನಡೆಸಿದ ಎಲ್ಲ ತಂಡ ಇದೆ. ಎದುರು ಬಿಡ್ತೀನ? ಯಾರೋ 4 ಜನ ಗುಂಡಾಗಳು ಫೋನ್ ಮಾಡಿಸಿದೆ. ಅವತ್ತು ನನಗೂ ಮಲ್ಲಿಕಾರ್ಜುನ್ ದೊಡ್ಡ ಮಕ್ಕಳು ಕರೆ ಮಾಡಿಸಿದ್ರು. ನನ್ನ ಹತ್ರ ಫೋನ್ ನಂಬರ್ಗಳು, ಮಿಸ್ ಕಾಲ್ಗಳು, ಬ್ಲಾಕ್ ಲಿಸ್ಟ್ ಆಗಿ. ನಿನ್ನೆ ಸಂಜೆ, ನಿನ್ನೆಯಿಂದ ಮೊನ್ನೆಯಿಂದ ರಾತ್ರಿ 1 ಗಂಟೆ ಅಲ್ಲಿ ಒಬ್ಬರು ಕರೆ ಮಾಡಿ, ಅಣ್ಣ ನಿನ್ನ ನಂಬರ್ ಸ್ಟೇಟಸ್ ಐತೆ ದಯಮಾಡಿ ಸ್ವಿಚ್ ಆಫ್ ಮಾಡಿ ಹೇಳಿದ್ರು. ನಾನು ನೋಡಪ್ಪ, ಇಂಥ ಕರೆಗಳಿಗೆಲ್ಲ ಜಗ್ಗಿಲ್ಲ. ನಾನು ಹಳ್ಳಿ ನಾನು ನಾಟಿ ಹಸು, ಹಳ್ಳಿಯಿಂದ ಬಂದಿರ್ತಕ್ಕಂಥವನು, ನನಗೆಲ್ಲವೂ ಗೊತ್ತಿದೆ. ಆದ್ರೆ ನಿನ್ನ ಹೊಲಸು ಓರಿ ಆಯ್ತಣ್ಣ, ನಮ್ಮ ಮಾಧ್ಯಮ ಸರಿಸಿ ಸಿಕ್ತಿತ್ತು ಅವ್ರನ್ನ ನಗ್ಬಿಟ್ಟು. ಏನು ಈಗ ಈ ರೀತಿ ಬ್ಲಾಕ್ ಮೇಲ್ ಮಾಡಿ ಬೆದರಿಕೆ ಹಾಕಿ ಜಗ್ಗಿ ಬಂದು ನಾನು ಜಗ್ಗಲ್ಲ, ಕೂಗಲ್ಲ, ಬಗ್ಗಲ್ಲ. ಇದು ಯಾರ್ದು? ಯಡಿಯೂರಪ್ಪಂದು ಧ್ವನಿ. ಆ ಧ್ವನಿಯಾಗಿ ಅದೇ ರೀತಿ ನಾನು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈಗ ಒಬ್ಬನೇ ಇವತ್ತು ಬೆಳಗ್ಗೆ ಆ ನಂಬರ್ ಐತಿ, ನೀನು ಬಾಲಿ ನೋಡ್ಕೊಂತೀನಿ. ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡ್ತೀವಿ, ನಿಮ್ಮ ಕರೆಗಳಿಗೆ ಜಗ್ ಬಿಡ್ತೀವ, ಬಗ್ಬಿಡ್ತೀವ. ಲಕ್ಷಾಂತರ ಕೋಟಿ ಗಂಟೆ ಕಾರ್ಯಕರ್ತರೆ. ಇಂಥ ಜಗ್ಗಲ್ಲ ಬಗ್ಗಲ್ಲ, ಇಂಥ ಬ್ಲಾಕ್ ಮೇಲ್ ರಾಜಕಾರಣ ಕೈ ಬಿಡಬೇಕು. ನನಗೂ ನಮ್ಮ ಕಾರ್ಯಕರ್ತರ ಮುಖಂಡರು ಒಂದು ನಂಬರ್ ಕೊಡೋಣ, ಕರೆ ಮಾಡಿ ಬೇಡಪ್ಪ ಸತ್ಯಗಳು ತಾಯಿ ಚಾಮುಂಡೇಶ್ವರಿ ನಮಗೆ ಹಣೆ ಕೇಳಿದ್ರು, ನಾವು ಬೇಡ. ಏನೇ ಇದ್ರು ರಾಜಕೀಯವಾಗಿ ನಾವು ಫೈಟ್ ಮಾಡೋಣ. ಇದು ರಾಜಕೀಯವಾಗಿ. ಆದರೆ ವೈಯಕ್ತಿಕವಾಗಿ ತೇಜೋಧಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಅಗೌರವ ರೀತಿ ಇಂಥವು ಕಲೆ ಎದುರಿಲ್ಲ ನಾನು. ಇವತ್ತು ತಾಯಿ ಚಾಮುಂಡಿ, ನಿನ್ನೆ ಗಣೇಶನಲ್ಲಿ ಸದ್ಬುದ್ಧಿ ಕೊಡ್ಲಿ ಅಂತ ಹೇಳಿದ್ವಿ. ನಮ್ಮವ್ರು ಸ್ವಲ್ಪ ಹಿರಿಯರು, ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಆಗಿ ಮಾತಾಡಿದ್ವಿ, ಸದ್ಬುದ್ಧಿ ಕೊಡ್ಲಿದ್ವಿ. ನಾನು ಹೇಳ್ತಾ ಇದೀನಿ, ತಾಯಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡಿದ್ವಿ. ತಾಯಿ ಚಾಮುಂಡಿ ದುಷ್ಟರನ್ನು ಸಂಹಾರ ಮಾಡಿದ್ಲು. ಮಹಿಷಾಸುರನ ನಮ್ಮ ಬೀಸ ಪಟೇಲ್ ಬೆಳಗ್ಗೆ ಮಾಧ್ಯಮ ಹೇಳಿದ್ರು, ಬಹಿರಂಗ ಆಂತರಿಕ ಬಾಹ್ಯ. ಆಂತರಿಕ ಅಂದ್ರೆ ಇಂಥವ್ರು, ಬಾಹ್ಯ ಅಂದ್ರೆ ಕಾಂಗ್ರೆಸ್. ಯಡಿಯೂರಪ್ಪ ಅನಗತ್ಯವಾಗಿ ಕೇಸ್ಗಳು ಮರುಜೀವ ಕೊಡ್ತಾರಲ್ಲ, ಮಾಲಪಾಂಡ್ ಹೇಳಿದಾರ, ಆ ಮರುಜೀವ ಕೊಡ್ತಾರಲ್ಲ ಅಂಥವ್ನು ಸಂಹಾರ ಮಾಡು. ಭ್ರಷ್ಟಾಚಾರ ಅಂಥವ್ನು ಸಂಹಾರ ಮಾಡು.